ಎಲೆಕ್ಷನ್ ಟಾಪ್ 30ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ಚೈತ್ರ. ಈಗ ಫಸ್ಟ್ ಸ್ಟೋರಿಗೆ ಹೋಗೋಣ. ಎಲೆಕ್ಷನ್ ಟಾಪ್ 30ಯಲ್ಲಿ ಏನೆಲ್ಲ ಸ್ಟೋರಿಗಳಿದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಂಸದ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನು ಕೊಟ್ಟಿದ್ದಾರೆ. ಮೈಸೂರಿನ ಜಯಲಕ್ಷ್ಮಿ ಪುರಂನಲ್ಲಿರುವಂತಹ ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಮಾತುಕತೆಯನ್ನು ನಡೆಸಿದ್ರು. ಕಳೆದ ಹಲವು ವರ್ಷಗಳಿಂದ ಸಿದ್ದರಾಮಯ್ಯರಿಂದ ಸಂಸದ ಶ್ರೀನಿವಾಸ್ ಪ್ರಸಾದ್ ದೂರ ಉಳಿದಿದ್ರು. ಇದೀಗ ಲೋಕಸಭಾ ಚುನಾವಣೆ ಹಿನ್ನೆಲೆ ಉಭಯ ನಾಯಕರ ಭೇಟಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಮೈಸೂರಿನಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಅವರು ನನ್ನ ಹಳೆಯ ಸ್ನೇಹಿತರು, ಕಾಂಗ್ರೆಸ್ನಲ್ಲಿ ಇದ್ದವರು, ಹಾಗಾಗಿ ಅವರ ಆರೋಗ್ಯವನ್ನ ವಿಚಾರಿಸಲು ಬಂದಿದ್ದೆ ಅಷ್ಟೇ. ಜೊತೆಗೆ ರಾಜಕೀಯದ ಬಗ್ಗೆ ಚರ್ಚೆಯನ್ನ ಮಾತನಾಡಿಲ್ಲ. ನಾವು ನಮ್ಮ ಪಕ್ಷದ ಬಗ್ಗೆ ಸಿಂಪತಿ ಇರಲಿ ಅಂತ ಹೇಳಿದ್ದೇನೆ ಅಷ್ಟೇ ಎಂದರು. ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು. ರಾಜಕೀಯವಾಗಿ ಅವರು ಬಿಜೆಪಿಗೆ ಹೋಗಿದ್ರು, ನಾನು ಕಾಂಗ್ರೆಸ್ನಲ್ಲಿದ್ದೆ. ಮತ್ತು ಈಗ ರಿಟೈರ್ ಆಗ್ಬಿಟ್ಟಿದ್ದಾರೆ. ರಿಟೈರ್ಡ್ ಆದಮೇಲೆ ನಾನು ಬರೋಕ್ಕಾಗಲಿಲ್ಲ. ರಿಟೈರ್ಡ್ ಆದಮೇಲೆ ಮಾತಾಡ್ಸೋಣ ಮತ್ತು ಅವರ ಆರೋಗ್ಯನೂ ವಿಚಾರಿಸೋಣ ಅಂತ ಬಂದೆ. ಯಾಕಂದರೆ ಅವರು ಎಲ್ಲೂ ಕ್ಯಾಂಪೇನ್ ಬರಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅದರಿಂದ ಅವ್ರ ರಾಜಕೀಯ ಚರ್ಚೆ ಮಾಡಲಿಲ್ಲ. ನಾವು ಬಹಳ ಲಾಂಗ್ ನಾಳೆಯ ಮೋದಿ ಸಮಾವೇಶಕ್ಕೆ ನನಗೆ ಆಹ್ವಾನ ಬಂದಿಲ್ಲ ಅಂತ ಸಂಸದ ಶ್ರೀನಿವಾಸ್ ಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಕರೆದಿಲ್ಲ, ಕರೆಯೋದು ಇಲ್ಲ, ನಾನು ಹೋಗೋದಿಲ್ಲ ಅಂತ ಹೇಳಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಜೊತೆ ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ, ನಾನು ರಾಜಕೀಯ ನಿವೃತ್ತಿಯಾಗಿದ್ದೇನೆ ಅಂತ ಹೇಳಿದ್ದಾರೆ. ಪ್ರಚಾರಕ್ಕೆ ಬಂದಿದ್ದಾರೆ ಕಳೆದ 2 ದಿನ. ಅದೇ ರೀತಿ ಈಗ ನನ್ನ ಆರೋಗ್ಯ ವಿಚಾರಿಸೋಕ್ಕೆ, ಈಗ ನಾನು ರಾಜಕೀಯದಿಂದ ನಿವೃತ್ತಿಯಾಗಿದ್ದಾರಲ್ಲ, ನನ್ನ ಆರೋಗ್ಯ ವಿಚಾರಿಸೋಕ್ಕೆ ಬಂದಿದ್ದಾರೆ. ಆರೋಗ್ಯ ವಿಚಾರಿಸಿದರು. ನಿಮ್ಮ ವಿಶ್ರಾಂತಿ ಜೀವನ ಚೆನ್ನಾಗಿದೆ, ನೋಡ್ಕೊಳ್ಳಿ ಅಂತ ಹೇಳಿದ್ರು. ಆರೋಗ್ಯವಾಗಿ ಭಾಳ ವರ್ಷಗಳಿಂದ ನಾವು ಅವರು ಸ್ವಲ್ಪ ಬೇರೆ ಬೇರೆ ಕಾರಣಗಳಿಗೆ ದೂರ ಆಗಿತ್ತು. ಮತ್ತೆ ಇವತ್ತು ಭೇಟಿಯಾಗಿತ್ತು. ತುಂಬ ಚೆನ್ನಾಗಿ ಮಾತಾಡಿದ್ರು. ರಾಜಕಾರಣ ಚರ್ಚೆ ಮಾಡಲಿಲ್ಲ. ರಾಜಕಾರಣದ ಬಗ್ಗೆ ಬೇರೆ ಬೇರೆ ನೆನಪುಗಳು ನಾವು ಮಾಡ್ಕೊಂಡು ಅಷ್ಟೇ. ಮೋದಿ ವಿರುದ್ಧ ಪ್ರಿಯಾಂಕಾ ಖರ್ಗೆ ಹೇಳಿಕೆಯ ಸಂಬಂಧ ಹುಬ್ಬಳ್ಳಿಯಲ್ಲಿ ಶ್ರೀರಾಮುಲು ಪ್ರತಿಕ್ರಿಯಿಸಿದರು. ಪ್ರಿಯಾಂಕಾ ಖರ್ಗೆ ಅವರು ದುರ್ಬುದ್ಧಿಯಿಂದ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿರುವ ಎಲ್ಲ ದುರ್ಗುಣಗಳನ್ನ ಮೈಗೂಡಿಸಿಕೊಂಡಿದ್ದಾರೆ. ಸಣ್ಣ ಖರ್ಗೆ ಅವರು ಅಧ್ಯಯನ ಮಾಡಿ ಕಾಂಗ್ರೆಸ್ನ ಕೆಲಸದ ಬಗ್ಗೆ ತಿಳಿದುಕೊಳ್ಳುವುದು ಉಳಿತು ಅಂತ ಕಿಡಿಕಾರಿದ್ದಾರೆ. ಕಲಬುರಗಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಕಾಶಿ ಜಗದ್ಗುರುಗಳನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರ ಕಾಲಿಗೆ ನಮಸ್ಕರಿಸಿ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಬೇಡಿಕೊಂಡ್ರು. ಬಳಿಕ ಶಾಖಾಪುರ ಮಠದ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದುಕೊಂಡ್ರು. ಸಚಿವ ಶಿವಾನಂದ ಪಾಟೀಲ್ ತಮ್ಮ ಮಗಳ ಚುನಾವಣೆಗೆ ಸಕ್ಕರೆ ಕಾರ್ಖಾನೆಗಳಿಂದ ಹಣ ವಸೂಲಿ ಮಾಡ್ತಿದ್ದಾರೆ ಎಂಬ ಯತ್ನಾಳ್ ಆರೋಪಕ್ಕೆ ಸಚಿವ ಶಿವಾನಂದ ಪಾಟೀಲ್ ಕಿಡಿಕಾರಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ನನಗೂ ಒಂದು ಮರ್ಯಾದೆ ಇದೆ, ಅವರಿಗೂ ಒಂದು ಮರ್ಯಾದೆ ಇದೆ. ಆದ್ರೆ ಅವರು ಕೆಲವೊಂದು ಸಾರಿ ಮರ್ಯಾದೆಯನ್ನ ಬಿಟ್ಟು ಮಾತನಾಡ್ತಾರೆ. ಅವರು ಅಂತಹ ಪದ ಬೇಕಾದ್ರೆ ವಿಜಯೇಂದ್ರ ಯಡಿಯೂರಪ್ಪಗೆ ಬಳಸಿಕೊಳ್ಳಿ, ನಮ್ಮ ಬಗ್ಗೆ ಮಾತನಾಡುವ ಯೋಗ್ಯತೆ ಅವರಿಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಒಂದು ಮರ್ಯಾದೆ ಇದೆ, ಅವ್ರಿಗೂ ಒಂದು ಮರ್ಯಾದೆ ಇದೆ. ಆದರೆ ಅವ್ರು ಕೆಲವು ಸರ್ತಿ ಮರ್ಯಾದೆ ಬಿಟ್ಟು ಭಾಷೆ ಉಪಯೋಗ ಮಾಡ್ತಾರಲ್ಲ, ಅದು ಬೇಕಾದರೆ ವಿಜಯೇಂದ್ರಗೆ ಯಡಿಯೂರಪ್ಪಗೂ ಉಪಯೋಗ ಮಾಡಿಕೊಳ್ಳಿ. ನಮ್ಮಂಥವ್ರಿಗೆ ಮಾಡ್ತಕ್ಕಂಥ ಯೋಗ್ಯತೆ ಅವ್ರಿಗಿನ್ನೂ ಬಂದಿಲ್ಲ ಮತ್ತು ಬರುವುದೂ ಇಲ್ಲ. ಅಕಸ್ಮಾತ್ ಅವ್ರು ಗಂಡಸೇ ಆಗಿದ್ದರೆ ಈ ಮಾತೇನವರು ಸಾರ್ವಜನಿಕ ಭಾಷಣದಲ್ಲಿ ಮಾತನಾಡ್ತಾರೆ, ಅವರಲ್ಲಿ ಒಂದು ಅಥೆಂಟಿಕೇಟೆಡ್ ರೆಕಾರ್ಡ್ ಇರಬೇಕು ಮತ್ತು ಸಾಬೀತು ಮಾಡಿದರೆ ನಾನು ರಾಜಕಾರಣ ಬಿಡ್ತೀನಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ರಾಮನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತದಾರರ ಮನೆಗೆ ತೆರಳಿ ಮಾಹಿತಿಯನ್ನ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಸಂಬಂಧ 2 ಪಕ್ಷ ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ನಡೆದಿದ್ದು, ಸ್ಥಳಕ್ಕೆ ಚುನಾವಣಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೊಬೈಲ್ ಮತ್ತು ಪ್ರಿಂಟರ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಅಧಿಕಾರ ಕೊಟ್ಟಿರೋದು ಬಂದು ID ಕಾರ್ಡ್ ಎಲ್ಲ ಚೆಕ್ ಮಾಡೋಕ್ಕೆ. ಯಾರು ಹೇಳಿರೋದು ನಿಮಗೆ ಎಲ್ಲ? ಇದೇನು ತೋರ್ಸಪ್ಪ, ತೋರಿಸಿ, ಅದೇನು ತೋರ್ಸಪ್ಪ.
ಬಿಡ್ರಿ ವಿಡಿಯೋ ಯಾಕೆ ಮಾಡ್ತೀರಿ ನೀವು? ನಾವು ಮಾಡ್ಕೋತೀವಿ ಇನ್ನು ನಟ ಜಗ್ಗೇಶ್ ಕೂಡ ತುಮಕೂರಿನ ತುರುವೇಕೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ನಟ ಜಗ್ಗೇಶ್ ಮತ ಪ್ರಚಾರವನ್ನ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು, ಮೋದಿ ಅವರು ಹೇಳ್ತಾರೆ, ನನಗೆ ನೆಂಟರಿಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಈ ದೇಶದ ಜನರೇ ಬಂಧುಗಳು ಅಂತಾರೆ. ಇಡೀ ವಿಶ್ವದಲ್ಲಿ ಭಾರತವನ್ನ ಅಗ್ರಗಣ್ಯ ಸಾಲಿನಲ್ಲಿ ಮೋದಿ ನಿಲ್ಲಿಸಿದ್ದಾರೆ. ಹಾಗಾಗಿ ಮೋದಿಗಾಗಿ ನಾವು ಮತ ಹಾಕಬೇಕಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ 52,000 ಕೋಟಿ ರೂಪಾಯಿ ಸಾಲ ಮಾಡಿ ಸರ್ಕಾರ ನಡೆಸಲು ಆಗ್ತಾ ಇಲ್ಲ. ರೈತರ ಪರ ಮಿಡಿಯುವ ಕುಮಾರಸ್ವಾಮಿ, ದೇವೇಗೌಡರು ಇಂದು ಮೋದಿಯನ್ನ ಪ್ರಧಾನಿ ಮಾಡಲು ಹೊರಟಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲಬೇಕು ಎಂದಿದ್ದಾರೆ. ತುಮಕೂರಿನ ತುರುವೇಕೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಬಿವೈ ವಿಜೇಂದ್ರ ಮತ ಪ್ರಚಾರವನ್ನ ನಡೆಸಿದ್ರು. ಈ ವೇಳೆ ಮಾತನಾಡಿದವರು, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಕಡಿಮೆ ಅವಧಿಯಲ್ಲಿ ಜನಪ್ರಿಯತೆ ಕಳೆದುಕೊಂಡ ದೇಶದ ಏಕೈಕ ಸರ್ಕಾರ ಅದು ರಾಜ್ಯ ಕಾಂಗ್ರೆಸ್. ಕಾಂಗ್ರೆಸ್ನವರು ಜಾತಿ ಸಮಾಜಗಳ ನಡುವೆ ವಿಷ ಬೀಜವನ್ನ ಬಿತ್ತುತ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ರಂಗೇರಿದ್ದು ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಶಿವಮೊಗ್ಗ ನಗರ ಮಹಿಳಾ ಮೋರ್ಚಾದ ವತಿಯಿಂದ ಬಂಟರ ಸಮುದಾಯ ಭವನದಲ್ಲಿ ಸಮಾವೇಶ ಆಯೋಜನೆ ಮಾಡಿ ಮತಯಾಚನೆಯನ್ನ ಮಾಡಿದ್ರು. ಸಂಸದ ರಾಘವೇಂದ್ರ ಮಹಿಳಾ ಸಮಾವೇಶ ಉದ್ಘಾಟಿಸಿ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಶಾಸಕ ಚನ್ನಬಸಪ್ಪ, ಮುಖಂಡರಾದ ಭಾನುಪ್ರಕಾಶ್, ಮೋಹನ್ ರೆಡ್ಡಿ ಉಪಸ್ಥಿತರಿದ್ದರು. ಹಾವೇರಿ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸವಣೂರಿನ ಕಳಸೂರಿನಲ್ಲಿ ಮತ ಪ್ರಚಾರವನ್ನ ನಡೆಸಿದ್ರು. ಈ ವೇಳೆ ಮಾತನಾಡಿದವರು, ಶಿಗಾವಿ ಸವಣೂರು ಮಾದರಿಯಲ್ಲಿ ಈ ಭಾಗದ ಹಳ್ಳಿ ಅಭಿವೃದ್ಧಿ ಮಾಡ್ತೇನೆ. 10 ವರ್ಷಗಳಲ್ಲಿ ಮೋದಿ ಅವರು ರಾಜಕಾರಣ ಬದಲಾವಣೆ ಮಾಡಿದ್ದಾರೆ. ಭಯೋತ್ಪಾದನೆ ಮುಕ್ತ ಭಾರತ ಮಾಡಿದ್ದು ನರೇಂದ್ರ ಮೋದಿ ಅವರು. ಈಗ 10 ತಿಂಗಳಿನಿಂದ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ನಯಾ ಪೈಸೆ ಅಭಿವೃದ್ಧಿ ಆಗಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ನೋಡ್ರಿ, ಸಿದ್ದರಾಮಯ್ಯ ಅವ್ರಿಗೆ ಮೋದಿಯವ್ರ ವಿರುದ್ಧ, NDA ವಿರುದ್ಧ, BJP ವಿರುದ್ಧ ಹೇಳೋಕ್ಕೆ ಏನೂ ಇಲ್ಲ. ಕಳೆದ ಬಾರನೂ ಇದನ್ನೇ ಹೇಳಿದರು ಅವರು. ಸಂವಿಧಾನ ತಿದ್ದುಪಡಿ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಆದೇಶ ಇದೆ ಭಾಳ ಸ್ಪಷ್ಟವಾಗಿ. ಯಾವುದೇ ಕಾರಣಕ್ಕೂ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಶುಡ್ ನಾಟ್ ಬಿ ಅಲ್ಟರ್ಡ್ ಅಂತ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಆಫ್ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಅವ್ರಿಗೂ ಗೊತ್ತಿದೆ. ಗೊತ್ತಿದ್ದೂ ಕೂಡ ರಾಜಕೀಯ ಒಂದು ಭಯವನ್ನು ಹುಟ್ಟಿಸುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಮ್ಮ ನರೇಂದ್ರ ಮೋದಿಯವರು ಹೇಳಿದ್ದಾರೆ, ಯಾವ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ, ಅಂಬೇಡ್ಕರ್ ಇದ್ದರೂ ಕೂಡ ಆಗಲ್ಲ ಅನ್ನೋಂಥದ್ದೇ. ಇನ್ನು ಇದೇ ವೇಳೆ ಭಾರತ ಮಾತಾ ಕಿ ಜೈ ಘೋಷಣೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ನವರು ಭಾರತ ಮಾತಾ ಕಿ ಜೈ ಅಂತ ಕೂಗಿದ್ರೆ ಸ್ವಾಗತ, ಭಾರತ ಮಾತೆ ಇನ್ನೂ ಖುಷಿಯಾಗ್ತಾಳೆ ಎಂದಿದ್ದಾರೆ. ಭಾರತ್ ಮಾತಾ ಕಿ ಜೈ ಅಂತ ಅದು ಎಲ್ಲರೂ, ಭಾರತ ಮಾತೆ ಮಕ್ಕಳಿಗೆ ಎಲ್ಲರಿಗೂ ಅಧಿಕಾರ ಇದೆ, ಕೂಗಲಿ. ಈಗ ಅವರು ಕೂಗಿದರೆ ಇನ್ನೂ ಸ್ವಾಗತ. ಭಾರತ್ ಮಾತೆ ಇನ್ನೂ ಖುಷಿ ಆಗ್ತಾಳೆ. ಭಾರತ್ ಮಾತಾ ಕಿ ಜೈ ಅಂತ ಅದು ಎಲ್ಲರೂ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಾರ ಮುಂದುವರೆದಿದೆ. ಇಂದು KR ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರವನ್ನು ನಡೆಸಿದ್ರು. ಗ್ರಾಮಸ್ಥರು ಪಟಾಕಿಯನ್ನು ಸಿಡಿಸಿ ಹೂವಿನ ಹಾರ ಹಾಕಿ ಸ್ಟಾರ್ ಚಂದ್ರರನ್ನ ಗ್ರಾಮಕ್ಕೆ ಸ್ವಾಗತ ಮಾಡಿಕೊಂಡ್ರು. ಇನ್ನು ಇದೇ ವೇಳೆ ಮಾತನಾಡಿದವರು, ರಾಜ್ಯದಲ್ಲಿ ಸಮರ್ಪಕವಾಗಿ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪ್ತಾ ಇವೆ. ಇದೀಗ ಕೇಂದ್ರದಲ್ಲಿ ಕಾಂಗ್ರೆಸ್ 20 ಗ್ಯಾರಂಟಿ ಘೋಷಣೆ ಮಾಡಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಜನರು ಸುಭಿಕ್ಷವಾಗಿರಬಹುದು. ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡೋಕೆ ಶ್ರಮಿಸ್ತೇನೆ. ನನಗೆ KR ನಗರ ಕ್ಷೇತ್ರದಲ್ಲಿ ಅತ್ಯಧಿಕ ಮತ ಹಾಕಿ ಗೆಲ್ಲಿಸಿ ಅಂತ ಸ್ಟಾರ್ ಚಂದ್ರು ಮತಯಾಚಿಸಿದರು. ರಾಯಚೂರು ಬಿಜೆಪಿಯಲ್ಲಿ ಬಂಡಾಯ ಮುಂದುವರೆದಿದೆ. ಬಿಜೆಪಿ ಸಭೆಯಲ್ಲಿ ರಾಧಾ ಮೋಹನ್ ದಾಸ್ ಎದುರಲ್ಲೇ ಗೋ ಬ್ಯಾಕ್ ಅಮರೇಶ್ವರ್ ಘೋಷಣೆ ಮೊಳಗಿದೆ. ರಾಯಚೂರಿನ ಸಂತೋಷ್ ಹಾಲ್ನಲ್ಲಿ ಸಂಘಟನಾ ಸಭೆ ನಡೆಸಲಾಗ್ತಾ ಇತ್ತು. ಈ ವೇಳೆ ಸಭೆಯಲ್ಲಿ BV ನಾಯಕ್ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ದಾರೆ.
ನಾಳೆ ಕರುನಾಡಿಗೆ ನಮೋ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಸಿಎಂ ತವರಲ್ಲಿ ನಮೋ ಅಬ್ಬರದ ಪ್ರಚಾರವನ್ನ ನಡೆಸಲಿದ್ದು ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಲಿದ್ದಾರೆ. ಬಳಿಕ ಮಂಗಳೂರಿಗೆ ತೆರಳಿ ಗುರುನಾರಾಯಣ ವೃತ್ತದಿಂದ 2.5 ಕಿಲೋಮೀಟರ್ನಷ್ಟು ದೂರ ರೋಡ್ ಶೋವನ್ನ ನಡೆಸಲಿದ್ದಾರೆ. ಇನ್ನು ಮೋದಿ ಸಿಎಂ ತವರು ಕ್ಷೇತ್ರದಲ್ಲಿ ಮತ ಪ್ರಚಾರವನ್ನ ನಡೆಸಿ ತದನಂತರ ಮಂಗಳೂರಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಆದ್ರೀಗ ಮಂಗಳೂರಿನಲ್ಲಿ ಮೋದಿ ಕಾರ್ಯಕ್ರಮದ ಸಮಯ ಬದಲಾವಣೆಯಾಗಿದೆ. ನಿಗದಿತ ಸಮಯಕ್ಕಿಂತ ತಡವಾಗಿ ಮಂಗಳೂರಿಗೆ ಆಗಮಿಸಲಿದ್ದು ಸಂಜೆ 7ರ ಬದಲು 7:45ಕ್ಕೆ ರೋಡ್ ಶೋ ನಡೆಸಲಿದ್ದಾರೆ. ಇನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ರೋಡ್ ಶೋ ಆರಂಭವಾಗಲಿದೆ ಎಂದು ಬಿಜೆಪಿ ಮುಖಂಡರು ಮಾಹಿತಿಯನ್ನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಬನ್ನೇರ್ಘಟ್ಟ ಚಂಪಕಧಾಮ ದೇವಾಲಯದಿಂದ ಕ್ಯಾಂಪೇನ್ ಶುರು ಮಾಡಿದ್ದು ನಂತರ ರೋಡ್ ಶೋ ನಡೆಸಿದ್ರು. ಇನ್ನು ಈ ವೇಳೆ ಬೆಂಬಲಿಗರು ಸೇಬಿನ ಹಾರ ಹಾಕಿ ಡಿಕೆ ಸುರೇಶ್ ಅವರನ್ನ ಸ್ವಾಗತ ಮಾಡಿದರು. ಕೋಟೆನಾಡಿನಲ್ಲಿ ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಗೆ ಇಂದು ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿ ನೀಡಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಮತಯಾಚನೆಯನ್ನ ನಡೆಸಿದ್ರು. ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಹೋಬಳಿ ಮಟ್ಟದ ಬೃಹತ್ ಸಾರ್ವಜನಿಕ ಸಭೆಯನ್ನ ನಡೆಸಿದ್ದು ಸಭೆಯಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್, ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಬಿಜೆಪಿಯ ಬಹಿರಂಗ ಪ್ರಚಾರದಲ್ಲಿ ನೂಕುನುಗ್ಗಲಾಗಿ ಗಲಾಟೆ ಕೂಡ ನಡೆದೋಯ್ತು. ತಿಪ್ಟೂರಿನ ನಡುವಿನ ಕೆರೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಜೆಡಿಎಸ್ ಪಕ್ಷದ ಎರಡೂ ಬಣಗಳ ನಡುವೆ ಜಗಳ ನಡೆದಿದೆ. ರಾಕೇಶ್ ಹಾಗೂ ಶಾಂತಕುಮಾರ್ ಬೆಂಬಲಿಗರ ಮಧ್ಯೆ ಗಲಾಟೆ ನಡೆದಿದೆ. ಕುಮಾರಸ್ವಾಮಿ ಹಾಗೆ ಬಿವೈ ವಿಜೇಂದ್ರ ಸಮ್ಮುಖದಲ್ಲೇ ಈ ಗಲಾಟೆ ನಡೆದಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ ಬಿಜೆಪಿ ಅಭ್ಯರ್ಥಿ ಹಾಲಿ ಕೇಂದ್ರ ಸಚಿವ ಭಗವಂತ ಖೂಬಾಗೆ ಬಹಿರಂಗ ಸವಾಲು ಹಾಕಿದ್ದಾರೆ. ಬೀದರ್ನ ಬಸವ ಕಲ್ಯಾಣದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದ ಅವರು, ವಿರೋಧಿಗಳು ನನ್ನ ಬಗ್ಗೆ ಅತಿ ಚಿಕ್ಕ ವಯಸ್ಸಿನ ಅಭ್ಯರ್ಥಿ, ರಾಜಕೀಯ ಅನುಭವ ಇಲ್ಲ ಅಂತ ಅಪಪ್ರಚಾರವನ್ನ ಮಾಡ್ತಿದ್ದಾರೆ. ನಾನು ಪದವಿ ಮುಗಿಸಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳ ಜೊತೆಗೆ ಕೆಲಸ ಮಾಡಿದ್ದೇನೆ. ಬಹಿರಂಗ ಚರ್ಚೆಗೆ ನಾನು ಸಿದ್ಧನಿದ್ದೇನೆ. ಬನ್ನಿ, ಕೇಂದ್ರ ಸಚಿವ ಭಗವಂತ ಖೂಬಾರ್ ಅವರೇ, ಯಾರ ಬಳಿ ಎಷ್ಟು ಸಾಮಾನ್ಯ ಜ್ಞಾನ ಇದೆ ನೋಡೋಣ ಅಂತ ಸವಾಲು ಹಾಕಿದ್ದಾರೆ. ನಾನು ವಿರೋಧಿಗಳು ಹೇಳ್ತಾರೆ ಕಿ ನಂದು ವಯಸ್ಸು ಚಿಕ್ಕದು, ಅನುಭವ ಕಡಿಮೆ ಇದೆ ಅಂತ. ಆದ್ರೆ ನಂದು BBA LLB 5 ವರ್ಷದ ಕೋರ್ಸ್ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸುಪ್ರೀಂ ಕೋರ್ಟ್ ಜಡ್ಜ್ ಕೆಳಗಡೆ ಕೆಲಸ ಮಾಡಿದ್ದೀನಿ. ಅಡ್ವೊಕೇಟ್ ಕೆಳಗಡೆ ಕೆಲಸ ಮಾಡಿದ್ದೀನಿ. ಯಾರೇ ನಿಮ್ಗೂ ಕೇಳಿದ್ರು ಕಿ ಅವ್ರ ಅನುಭವ ಕಡಿಮೆ ಇದೆ ಅಂತಂದ್ರೆ ತಾವು ಅವರಿಗೆ ಓಪನ್ ಚಾಲೆಂಜ್ ಕೊಡ್ರಿ, ನಾವು ಒಂದು ಡಿಬೇಟ್ ಮಾಡೋಣ. ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ, ರಾಜ್ಯದ ವಿಷಯ ಇರ್ಬೋದು, ರಾಷ್ಟ್ರೀಯ ವಿಷಯ ಇರ್ಬೋದು, ಅಂತಾರಾಷ್ಟ್ರೀಯ ವಿಷಯ ಇರ್ಬೋದು, ಯಾವುದೇ ವಿಷಯದಲ್ಲಿ ನಾನು ಸಿದ್ಧನಾಗಿದ್ದೇನೆ. ನಾನು ಓಪನ್ ಡಿಬೇಟ್ಗೆ ಬರ್ತೀನಿ. ನೋಡೋಣ ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ, ಯಾರಿಗೆ ಹೆಚ್ಚಾಗಿ ಕೆಲಸ ಮಾಡೋಕೆ ಅವರಿಗೆ ತಾಕತ್ತಿದೆ ಅಂತ ಅನ್ನೋದು. ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗಿಸಲು ಖರ್ಗೆ ಅನುಮತಿ ಬೇಕಾದ ದಯಾನೀಯ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ ಅಂತ ಬಿಜೆಪಿ ವ್ಯಂಗ್ಯವಾಡಿದೆ. ಬಿಜೆಪಿ ಟ್ವೀಟ್ ವಿಚಾರಕ್ಕೆ ಲಕ್ಷ್ಮಣ್ ಸವದಿ ಕಲಬುರಗಿಯಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರ ಮನೆ ಒಳ ಹೊಕ್ಕ ಮನೆ ಹಾಳು ಅಂತ ಶಾಸ್ತ್ರ ಇದೆ. ಯಾವ ಮನೆ ಒಳಗೆ ಒಳ ಹೋಗ್ತಾರೆ ಆ ಮನೆಗೆ ಉಜ್ವಲ ಭವಿಷ್ಯ ಇರಲ್ಲ ಅಂತ ಕಿಡಿಕಾರಿದರು. ಬಿಜೆಪಿ ಅವ್ರ ಮನೆ ಬಳು ಹೊಕ್ಕದ ಅವ್ರ ಮನೆ ಒಳಗೆ ಅದು ಅಳು ಆಗ್ತಾ ಇದೆ. ಬಳು ಹೊಕ್ಕ ಮಣಿ ಅಳು ಅಂತ ಹೇಳಿ ಒಂದು ಶಾಸ್ತ್ರ ಇದೆ. ಯಾವ ಮನೆ ಒಳಗೆ ಬಳು ಹೋಗುತ್ತೆ ಆ ಮನೆ ಒಳಗೆ ಉಜ್ವಲ ಭವಿಷ್ಯ ಇರಲ್ಲ, ಅದು ಹಾಳಾಗಿ ಹೋಗುತ್ತಿರ್ತದೆ. ಹಂಗೆ ಅನೇಕ ಬಳುಗಳು ಬಂದಲ್ಲಿ ಹೋಗ್ತಿರೋದ್ರಿಂದ ಅವರಿಗೆ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳಿ, ಈಗ ವಿನಾಶದ ಕಾಲದಲ್ಲಿರುವಾಗ ವಿಪರೀತಗಳ ಬುದ್ಧಿ ಬರ್ತಿರ್ತವೆ. ಅಂಥವೆಲ್ಲವನ್ನು ಮಾತಾಡೋದು, ಟ್ವೀಟ್ ಮಾಡೋದು ಅಂಥವೆಲ್ಲ ಇರುತ್ತೆ. ಏನು ಇವ್ರ ಅಪ್ಪನ ಮನೆ ಆಸ್ತಿನ ಅದು? ಭಾರತ್ ಮಾತಾ ಕಿ ಜೈ ಅನ್ನೋದು
ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯ ಅಖಾಡ ರಂಗೇರಿದೆ. ತಂದೆ ಪರ ಮತ್ತೆ ಅಖಾಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಧುಮುಕಿದ್ದಾರೆ. ಮೈತ್ರಿ ಅಭ್ಯರ್ಥಿ ಎಚ್ಡಿಕೆ ಪರ ನಿಖಿಲ್ ಕ್ಯಾಂಪೇನ್ ಮಾಡಿದ್ರು. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ ಶಿಕಾರಿಯನ್ನ ನಡೆಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತನೊಬ್ಬ ನಿಖಿಲ್ ಕೈಗೆ ಮಗುವನ್ನ ಕೊಟ್ಟಿದ್ದಾರೆ. ಪ್ರಚಾರದ ಭಾಷಣದ ವೇಳೆ ಮಗು ಎತ್ಕೊಂಡು ಫೋಟೋಗೆ ನಿಖಿಲ್ ಪೋಸನ್ನ ನೀಡಿದ್ರು. ಹಲಗೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತೆ. ಕಲಬುರಗಿಯಲ್ಲಿ ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಹಂತದ ನಾಮಪತ್ರ ಸಲ್ಲಿಕೆ ಮುಗಿದು ಎರಡನೇ ಹಂತದ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ. ಈ ದೇಶದ ಪುರಾತನ ರಾಜಕೀಯ ಪಕ್ಷ ಭೌತಿಕ ದಿವಾಳಿತನ, ಕಾಂಗ್ರೆಸ್ ಸುಳ್ಳನ್ನ ತನ್ನ ಡಿಎನ್ಎ ಮಾಡಿಕೊಂಡಿದೆ. ಕಾಂಗ್ರೆಸ್ ಲೋಕಸಭಾ ಚುನಾವಣೆ ಅಂತ ತಿಳಿದು ಮಾತನಾಡ್ತಾ ಇಲ್ಲ. ಕರ್ನಾಟಕದ ಕಾಂಗ್ರೆಸ್ ಸಿದ್ದರಾಮಯ್ಯ ಸೇರಿ ಗ್ಯಾರಂಟಿ ಯೋಜನೆಗಳಲ್ಲಿ ಚುನಾವಣೆ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ. ಭಾರತವನ್ನು ಪ್ರತ್ಯೇಕ ಆಗಬೇಕು ತಮಿಳುನಾಡು ಅಂತ ಹೇಳೋದು. MDMK ಇರ್ಬೋದು, KMDK ಇರ್ಬೋದು, IUML ಇರ್ಬೋದು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲೋ ಒಂದು ದೊಡ್ಡ ಪಿತೂರಿಯ ಭಾಗವಾಗಿ ಈ ಎಲ್ಲ ಕಾರ್ಯವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ. ನಾಮಪತ್ರ ಸಲ್ಲಿಕೆ ವಿಚಾರಕ್ಕೆ ಬಂಡಾಯ ಅಭ್ಯರ್ಥಿ KS ಈಶ್ವರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ನಾನು ನಾಮಪತ್ರ ಸಲ್ಲಿಸಲ್ಲ ಎಂದವರಿಗೆ ಮತದಾರರು ನಿನ್ನೆನೇ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ನಿರೀಕ್ಷೆ ಮಾಡದಷ್ಟು ಜನ ಬಂದಿದ್ದಾರೆ. ರೈತ ಶಕ್ತಿ, ನಾರಿ ಶಕ್ತಿ, ಯುವ ಶಕ್ತಿ ನನ್ನ ಜೊತೆಗಿದ್ದಾರೆ. ನಾಮಪತ್ರ ಸಲ್ಲಿಸಲು ಬಂದವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ವಿಜಯೇಂದ್ರ ಹೇಳಿದ್ದಾರೆ, ಇನ್ನು ಕಾಲ ಮಿಂಚಿಲ್ಲ ಅಂತ ಗೊಂದಲವನ್ನ ವಿಜಯೇಂದ್ರ ನಿರ್ಮಾಣ ಮಾಡ್ತಾ ಇದ್ದಾರೆ. ವಿಪಕ್ಷಗಳ ಅಪಪ್ರಚಾರಗಳಿಗೆ ಬಗ್ಗಲ್ಲ ಜಗ್ಗಲ್ಲ ಎಂದರು. ರಾಜ್ಯ ರಾಜಕಾರಣದಲ್ಲಿ ಸರ್ಕಾರದ ಪತನದ ಫೈಟ್ ಜೋರಾಗಿದೆ. ದೇವೇಗೌಡರ ಭವಿಷ್ಯಕ್ಕೆ ಡಿಸಿಎಂ ಡಿಕೆಶಿ ಸಿಡಿಮಿಡಿಗೊಂಡಿದ್ದಾರೆ. ದೇವೇಗೌಡರು ಜೆಡಿಎಸ್ ಇರುತ್ತಾ ಇಲ್ವಾ ಅಂತ ಹೇಳಲಿ ಅಥವಾ ಬಿಜೆಪಿ ಜೊತೆ ವಿಲೀನ ಆಗುತ್ತಾ ಅಂತ ಹೇಳಲಿ, ಅವರ ಪಕ್ಷಕ್ಕೆ ಅಸ್ತಿತ್ವ ಇಲ್ಲ, ನಮ್ಮ ಸರ್ಕಾರಕ್ಕೆ ಇದೆ ಅಂತ ತಿರುಗೇಟು ನೀಡಿದ್ದಾರೆ. ಕಾರ್ಯಕರ್ತರಿಗೆ ಸಂಸದ ಡಿಕೆ ಸುರೇಶ್ ಸಲಹೆಯನ್ನ ಕೊಟ್ಟಿದ್ದಾರೆ. ರಾಮನಗರ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಸಂಸದರು, ನೀವು ಯಾರನ್ನೂ ಅಡ್ಡ ಹಾಕೋಕ್ ಹೋಗಬೇಡಿ. ನೀವು ಅಡ್ಡ ಹಾಕಿದ್ರೆ ಅವರು ಲೀಡರ್ಗಳಾಗ್ತಾರೆ. ವಿಶಾಲ ಮನೋಭಾವ ಬೆಳೆಸ್ಕೊಳ್ಳಿ. ನಮ್ಮ ಹಣೆ ಬರಹದಲ್ಲಿ ಬರೆದಿರೋದು ಖಂಡಿತ ಆಗುತ್ತೆ ಅಂತ ಸಭೆಯಲ್ಲಿ ಹೇಳ್ಕೊಂಡ್ರು. ಹಣೆ ಬರಬೇಕು ಅಂತ ಅಂದ್ರೆ ಹುಡುಕೊಂಡು ಬರ್ತದೆ. ಹಾಗಾಗಿ ನೀವು ಯಾರು ಅಡ್ಡ ಹಾಕಕ್ಕೆ ಹೋಗಬೇಡಿ. ಅಡ್ಡ ಹಾಕಿದ್ರೆ ಅವರು ನಾಯಕರುಗಳಾಗ್ಬಿಡ್ತಾರೆ. ನೀವು ಅಡ್ಡ ಹಾಕಿದ್ರೆ ಅವ್ರ ಲೀಡರ್ಗಳಾಗ್ತಾರೆ. ನೀವು ಅಡ್ಡ ಹಾಕೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ವಿಶಾಲ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ದೇಶದಲ್ಲಿ ಮತ್ತೆ ಎನ್ಡಿಎ ಅಧಿಕಾರಕ್ಕೆ ಬರುವ ವಿಚಾರಕ್ಕೆ ಸಂಬಂಧಿಸಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ದೇಶದಲ್ಲಿ ಬಹುಮತ ಬರಲು ಸಾಧ್ಯವಿಲ್ಲ. ಇಂಡಿ ಒಕ್ಕೂಟಕ್ಕೆ ಬಹುಮತ ಸಿಗುವ ನಿರೀಕ್ಷೆ ಇದೆ. ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಸ್ಥಾನ ಸಿಗಲಿದೆ ಅಂತ ಸಿಎಂ ಹೇಳಿದ್ದಾರೆ. ಮೈಸೂರಿನಲ್ಲಿ ನರೇಂದ್ರ ಮೋದಿ ಪ್ರಚಾರ ಸಂಬಂಧ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈಸೂರಿಗೆ ಬರ್ತಾ ಇರೋದಕ್ಕೆ ನಂದೇನೂ ಅಭ್ಯಂತರ ಇಲ್ಲ, ಆದರೆ ರಾಜ್ಯಕ್ಕೆ ಏನು ಕೊಡುಗೆಯನ್ನ ಕೊಟ್ಟಿದ್ದಾರೆ ಎಂಬುದನ್ನ ಜನರಿಗೆ ತಿಳಿಸಲಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂಬೇಡ್ಕರ್ ಬಂದರೂ ಸಂವಿಧಾನವನ್ನ ಬದಲಾಯಿಸಲು ಸಾಧ್ಯವಿಲ್ಲ ಎಂಬ ಮೋದಿ ಹೇಳಿಕೆಗೆ ಸಿಎಂ ತಿರುಗೇಟು ನೀಡಿದ್ದಾರೆ. ಸಂವಿಧಾನ ಬದಲಾಯಿಸುತ್ತೇವೆ ಅಂತ ಸಂಸದ ಅನಂತ್ ಕುಮಾರ್ ಹೆಗಡೆ ಹೇಳಿದ್ರು. ಹೆಗಡೆ ಮೇಲೆ ಯಾವ ಕ್ರಮವನ್ನ ಕೈಗೊಂಡ್ರಿ, ಅವತ್ತೇ ಯಾಕೆ ಕ್ರಮವನ್ನ ಕೈಗೊಳ್ಳಿಲ್ಲ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ.
ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.